ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ನಾಳೆ ಚಂದು ಬರ್ಡೇ ಇದೆ ಗೈಸ್, ಅಂಡ್ ಇವತ್ತು ನಾನು ಅವ್ನಿಗೆ ಗಿಫ್ಟ್ ತರಕ್ ಅಂತ ಹೋಗ್ತಾ ಇದ್ದೀನಿ. ಅಂಡ್ ಸಿಕ್ಕಾಪಟ್ಟೆ ಸ್ಪೆಷಲ್ ಗಿಫ್ಟ್. ಅದಕ್ಕೆ ಈಗ ನಾನು ಮತ್ತೆ ಮಿಸ್ಟರ್ ಚಿಕ್ಕುಡಿ ಅವ್ರು ಹೋಗ್ತಾ ಇದೀವಿ. ಯಾಕಂದ್ರೆ ನಾನು ಸ್ವಲ್ಪ ಸೆಲೆಕ್ಷನ್ ಮಾಡ್ತೀನಿ ಗೈಸ್, ಬಟ್ ನನ್ ಕನ್ಫ್ಯೂಷನ್ ಜಾಸ್ತಿ. ಎಲ್ಲ ಚೆನ್ನಾಗಿ ಕಾಣಿಸ್ಬಿಡುತ್ತೆ ನನ್ಗೆ. ಅದಕ್ಕೆ ನನಗೆ ಕ್ಲೀನ್ ಆಗಿ ಸಜೆಷನ್ ಕೊಡಕ್ಕೆ ಅಂತ ಮಿಸ್ಟರ್ ಚಿಕ್ಕುಡಿ ಅವ್ರು ಬರ್ತಾ ಇದಾರೆ. ಹಾಯ್ ಮಾಡಿ. ಹಾ, ಸೊ ಇವಾಗ ಹೋಗ್ತಾ ಇದೀವಿ ನಾವು. ಬನ್ನಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೋಡೋಣ. ನಾವ್ ಇವಾಗ ಅವ್ನಿಗೆ ಸೆಲೆಕ್ಟ್ ಮಾಡ್ತಾ ಇದೀವಿ. ಅಂಡ್ ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತದೆ ಯಾವ್ದು ತಗೋಬೇಕು ಅಂತ. ನಿಮ್ಗೆ ಎಲ್ಲ ಚೆನ್ನಾಗ್ ಕಾಣ್ತೈತೆ, ಯಾವ್ದು ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ಅವನಿಗೆ ಯಾವ್ದು ಚೆನ್ನಾಗ್ ಕಾಣುತ್ತೆ ಅಂತ ಕಷ್ಟ ಆಗ್ತೈತೆ ಚೂಸ್ ಮಾಡಕ್ಕೆ. ಬಟ್ ನನ್ಗೆ ಇಷ್ಟ ಆಗುತ್ತೆ ಇವಾಗ. ಇನ್ನ ತುಂಬಾ ತಗೋಬೇಕು ಗೈಸ್. ಆಲ್ರೆಡಿ 4 ಗಂಟೆ. ಗಿಫ್ಟ್ ನ ತೋರ್ಸಲ್ಲ ಗೈಸ್, ಇವಾಗ್ಲೇ ತೋರ್ಸ್ಬೇಡಿ ಗಿಫ್ಟ್ ನ. ಇಷ್ಟರಲ್ಲಿ ಯಾವ್ದಂತ ನೀವು ಗೆಸ್ ಮಾಡ್ತಾ ಇದೀವಿ. ಇಷ್ಟಿದೆ, ಇಷ್ಟರಲ್ಲಿ ಯಾವ್ದಂತ ಅವ್ರು ಗೆಸ್ ಮಾಡ್ತಾ ಇದ್ವಿ. ನೀವು ಗೆಸ್ ಮಾಡ್ತಾ ಇದ್ವಿ ಯಾವ್ದಂತ, ಆಯ್ತಾ? ಓ ಫೈನಲಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಿಫ್ಟ್ ತಗೋತಾ ಇರೋದು. ಐ ಹೋಪ್ ಇದು ಅವನಿಗೆ ಇಷ್ಟ ಆಗುತ್ತೆ ಅಂಡ್ ಖುಷಿ ಪಡ್ತಾನೆ ಅಂತ ಗೈಸ್. ಯೇ, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಇನ್ನ ಜಾಸ್ತಿ ತಗೊಳ್ಳಿ ಅಂತ ಹೇಳಿ. ಸೊ ಗೈಸ್, ಈಗ ಫೈನಲಿ ಚಂದುಗೆ ಗಿಫ್ಟ್ ತಗೊಳಾಗಿದೆ. ಅಂಡ್ ಇದು ನನಗೆ ಎಷ್ಟೋ ವರ್ಷದ ಡ್ರೀಮ್. ಸೊ ಅದಕ್ಕೆ ನಾನು ಕಾಸು ಕೂಡಿಕ್ಕಿ ಚಂದುಗೋಸ್ಕರ ಇದು ತಗೊಂಡಿದ್ದೀನಿ. ಅಂಡ್ ನಂಗೆ ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ. ಅಂಡ್ ಅವ್ನ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ನೋಡಕ್ಕಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ಐ ಹೋಪ್ ಇದು ಅವ್ನಿಗೆ ಇಷ್ಟ ಆಗುತ್ತೆ ಅಂತ. ಅಂಡ್ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಮ್ನ ಪ್ರೀತಿಸೋಗಿ ಯಾವ್ದಾರ ಒಂದು ಕೊಡೋದಿದೆಯಲ್ಲ, ದಟ್ ಇಸ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ಅದಕ್ಕೆ ನನ್ನ ಮೈಂಡ್ ಎಲ್ಲ ಫುಲ್ ಬ್ಲಾಂಕ್ ಆಗೋಗಿದೆ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಂಡ್ ಈಗ ಅವ್ನು ವಿಜಯನಗರಲ್ಲಿ ಇದ್ದಾನೆ. ಅವ್ನಿಗೆ ಹೋಗಿ ಅಡ್ವಾನ್ಸ್ ವಿಶ್ ಮಾಡಿ ಅಲ್ಲಿಂದ ಹೋಗೋಣ. ಗೈಸ್, ಫೈನಲಿ ನಮ್ಮ ಬರ್ತ್ಡೇ ಬಾಯ್ ಇಲ್ಲಿದ್ದಾನೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಲವ್ ಯು ಬೇಬಿ, ಲವ್ ಯು. ಎಷ್ಟು ಖುಷಿ ಇದೆ ಪೋ. ಏನ್ ಖುಷಿ? ಬರ್ತ್ಡೇ ಬರ್ತಿದೆ. ನಾಳೆ ಖುಷಿ. ನಾನು ಏನು ತಗೊಂಡೇ ಇಲ್ಲ ನಿಂಗೆ ಗಿಫ್ಟ್, ಗೊತ್ತಾ? ಏನು ತಗೊಂಡಿಲ್ವಾ? ಬೇಡ ಬಿಡು, ನೀನೇ ನಂಗೆ ಗಿಫ್ಟ್ ಆಗಿದೆಯಲ್ಲ ಅಷ್ಟೇ ಸಾಕು. ಇಷ್ಟೊಂದೆಲ್ಲ ಕ್ಯೂಟ್ ಆಗೆಲ್ಲ ಹೇಳ್ಬಾರ್ದು. ವಿಶ್ ಮಾಡಿದ್ದಾಯ್ತು. ನಾನು ನಮ್ಮನೆ ಕಡೆ ಹೋಗ್ತೀನಿ ಗೈಸ್. ನಾಳೆ ಸಿಗ್ತೀನಿ. ಏನ್ ಯಾಕೆ ಇಷ್ಟು ಬೇಗ ಬಂದ್ ಹೋಗ್ತಾ ಇದ್ಯಾ? ಇನ್ನೇನು ಇಲ್ಲೇ ಇದಕ್ಕಾಗತ್ತ? ನಾಳೆ ತಾನೆ ನಿನ್ ಬರ್ಡೇ, ಇವತ್ತಾ? ಗೈಸ್, ಇವಳು ಬಂದ್ರೆ ಡೈಲಿ ನನ್ ಜೊತೆ ಒಂದ್ 3-4 ಅವರ್ ಸ್ಪೆಂಡ್ ಮಾಡೋಳು. ಇವತ್ತು ಹೋಗ್ತಾ ಇದ್ದಾಳೆ, ನಂಗೆ ಬೇಜಾರಾಗ್ತಾ ಇದೆ. ನಾಳೆ ಸಿಗ್ತೀನಿ. ನೆಮ್ಮದಿ ಇದೆ ಇವತ್ತು. ವಿಡಿಯೋ ಅಂತ ಇದೆ. ಓಕೆ ಗೈಸ್, ಬೇಡ ಇವಂತ ಮಾತಾಡೋದು. ನಾನೀಗ ಮನೆಗೆ ಹೋಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್, ನಾಳೆ ಸಿಗೋಣ. ಮನೆಗೆ ಹೋಗ್ತಾ ಇದೀಯಾ? ಬಾಯ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ನಾನೇ ಬಂದ್ ಬಿಡ್ತಾ ಇದ್ದೆ. ಹಾ, ಪರವಾಗಿಲ್ಲ, ಇಟ್ಸ್ ಓಕೆ. ರಿಸ್ಕ್ ತಗೋಬೇಡ. ಫೇಶಿಯಲ್ ಮಾಡ್ಸಕ್ ಹೋಗ್ಬೇಕು. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಬಾಯ್. ಲವ್ ಯು ಬೇಬಿ. ಥ್ಯಾಂಕ್ ಯು. ಬಾಯ್. ಅಯ್ಯೋ, ಥ್ಯಾಂಕ್ ಯು. ಇವಾಗ ನಾವು ಚಂದುನ ವಿಜಯನಗರಕ್ಕೆ ಡ್ರಾಪ್ ಮಾಡಿ ಅವ್ನಿಗೆ ನಾನು ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇವಾಗ ಒಂದು ಇನ್ನೊಂದು ಗಿಫ್ಟ್ ತರಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಅದೂ ಬಿಗ್ ಗಿಫ್ಟೇ ಗೈಸ್. ಅದನ್ನು ನಾನು ಅವ್ನಿಗೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆ್ಯಂಡ್ ಇವತ್ತು ಅದನ್ನು ಕೊಡಿಸ್ತಾ ಇದ್ದೀನಿ ನನಗೆ. ಸೊ ಇವಾಗ ಅಲ್ಲಿಗೆ ಹೋಗಿ ಆ ಗಿಫ್ಟ್ ತಗೋಬೇಕು. ಏನು ಗಿಫ್ಟ್ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ಹೊರಟಿದ್ದೀವಿ ನಾನು ಮತ್ತೆ ಚಿಕ್ಕುಡಿ ಅಣ್ಣ. ಅಲ್ಲಿಗೆ ಹೋಗಿ ತೋರಿಸ್ತೀನಿ ಏನು ಗಿಫ್ಟ್ ಅಂತ. ಸೊ ಗೈಸ್, ಇವಾಗ ನಾನು ಚಂದುಗೆ ಸೆಕೆಂಡ್ ಗಿಫ್ಟ್ ತಗೊಳಕ್ ಬಂದಿದ್ದೀನಿ. ಆ್ಯಂಡ್ ಅದು ಕೂಡ ಸ್ಪೆಷಲ್ ಗಿಫ್ಟ್. ಆ್ಯಕ್ಚುಲಿ ಒಂದು ತುಂಬ ದಿವಸದಿಂದ ಫೋನ್ ಯೂಸ್ ಮಾಡ್ತಾ ಇದ್ದ. ಅದೇ ಹಳೆ ಫೋನ್ನ ಯೂಸ್ ಮಾಡ್ತಾ ಇದ್ದ. ಅದ್ರಲ್ಲಿ ಸ್ಟೋರೇಜ್ ಬೇರೆ ಇರಲಿಲ್ಲ. ಸೊ ಕಷ್ಟ ಪಡ್ತಾ ಇದ್ದ. ಆ್ಯಂಡ್ ಅದಕ್ಕೆ ನಾನು ಒಂದು ಹೊಸ ಫೋನ್ ಕೊಡ್ಸೋಣ ಅವನಿಗೆ ಅಂತ ಅಂದ್ಕೊಂಡೆ. ಸೊ ಇವಾಗ ಹೊಸ ಫೋನ್ಗೆ ಅಪ್ಗ್ರೇಡ್ ಮಾಡೋಕ್ಕೆ ಅವ್ನಿಗೆ ಹೊಸ ಫೋನ್ ಕೊಡಿಸ್ತಾ ಇದ್ದೀನಿ. ಯಾವುದು ಅಂತ ನಾನು ಅಲ್ಲಿ ರಿವೀಲ್ ಮಾಡ್ತೀನಿ, ಇಲ್ಲಿ ರಿವೀಲ್ ಮಾಡಲ್ಲ. ಸೊ ಸೆಕೆಂಡ್ ಗಿಫ್ಟ್ ಫೋನು ಯಾವುದು ಅಂತ ಗೆಸ್ ಮಾಡಿರಿ. ಆ್ಯಂಡ್ ನಾನು ರಿವೀಲ್ನ ಅಲ್ಲಿ ಮಾಡ್ತೀನಿ. ಓಕೆ, ಸೊ ಇವಾಗ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಗೈಸ್ ನಮ್ದು. ಖುಷಿ ಆಗ್ತೈತೆ ಅವ್ನು ಹೊಸ ಫೋನ್ ತಗೊಂತವನೆ ಅಂತ. ಬಟ್ ಕಂಗ್ರಾಟ್ಸ್ ಹೇಳಕ್ ಅವನೇ ಇಲ್ಲ. ಸೊ ಈಗ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕೊಡೋಣ ಬನ್ನಿ ಬ್ರೋ. ಆಯ್ತು, ಮುಗೀತು ಗೈಸ್. ಇವಾಗ ಚಂದುದು ಸೆಕೆಂಡ್ ಗಿಫ್ಟ್ ತಗೊಂಡಾಯ್ತು. ಅಂಡ್ ಇವಾಗ ನಾವ್ ಇದನ್ನೆಲ್ಲ ಪ್ಯಾಕ್ ಮಾಡಿಸ್ಬೇಕು. ಸೊ ಇವಾಗ ಹೋಗಿ ಪ್ಯಾಕ್ ಮಾಡಿಸಿ ಮನೆಗೆ ಹೋಗ್ಬೇಕು. ಅಂಡ್ ಮಿಡ್ ನೈಟ್ ಅಲ್ಲಿ ಅವ್ರ ಹುಡುಗರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅವ್ನ ಬರ್ಡೇನ. ಅಂಡ್ ಅದನ್ನು ಅವ್ನ್ ಬ್ಲಾಗ್ ಮಾಡ್ತಾನೆ, ಅದಕ್ಕೂ ಕಂಬೈನ್ ಮಾಡಿ ಹಾಕ್ತೀನಿ ನಾನು. ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ ಗೈಸ್ ನನ್ಗೆ. ಯಾಕೆ ಅಂದ್ರೆ
ಫಸ್ಟ್ ಟೈಮ್ ನಾನು ಚಂದಗೆ ಇಷ್ಟೊಂದು ಗಿಫ್ಟ್ಸ್ ಕೊಡಿಸ್ತಾ ಇರೋದು ಆ್ಯಂಡ್ ಐಮ್ ವೆರಿ ಹ್ಯಾಪಿ. ಅವನು ಖುಷಿ ಪಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ನಿಗೆ ತುಂಬಾ ನೀಡ್ ಇತ್ತು, ಅದು ಸ್ಟೋರೇಜು ಫುಲ್ ಆಗ್ತಾ ಇತ್ತು ಆ್ಯಂಡ್ ಅವ್ನಿಗೆ ಮಿನಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಆ್ಯಂಡ್ ಆ್ಯಕ್ಚುಲಿ ಅವ್ರಿಗೆ ಮೇನಾಗಿ ಪಬ್ಜಿ ಆಡೋಕ್ಕಾಗ ಸ್ಟೋರೇಜ್ ಇರಲಿಲ್ಲ ಗೈಸ್, ಅದಕ್ಕೆ ಇದು ತಗೊಂಡಿರೋದು ನಾನು. ಸೊ ಯಾವ ಫೋನ್ ಅಂತ ಎಲ್ಲ ಗೆಸ್ ಮಾಡ್ತಾ ಇರಿ ಆ್ಯಂಡ್ ನಾನು ರಿವೀಲ್ ಮಾಡ್ಬೇಕಾದ್ರೆ ಯಾವ ಫೋನ್ ಅಂತ ತೋರಿಸ್ತೀನಿ. ಓಕೆ, ಸೊ ಇದೆಲ್ಲ ಪ್ಯಾಕ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ. ನಾವಿವಾಗ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ಸಕ್ಕಂತ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕು ಗೈಸ್, ಟೈಮ್ ಆಗೋಗೈತೆ. ನಮ್ಮ ಅಮ್ಮ ಬೈತವ್ರೆ ಬೇಗ ಬಾ ಅಂತ. ಸೊ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬೇಗ ಮನೆಗೆ ಹೋಗಿ, ಇನ್ನೂ ಒಂದು ಗಿಫ್ಟ್ ಇದೆ ನಮ್ಮ ಮನೇಲಿ, ಅದನ್ನು ಇನ್ನೂ ಪ್ಯಾಕ್ ಮಾಡಿಸಿಲ್ಲ ಗೈಸ್ ನಾನು. ಅಯ್ಯೋ, ಅದನ್ನು ನಿಮ್ಗೆ ಯಾರಿಗೂ ತೋರಿಸಿ, ಅದನ್ನು ರಿವೀಲ್ ಮಾಡ್ತೀನಿ ಅಲ್ಲೇ ಹೋದ್ಮೇಲೆ ಬರ್ತ್ಡೇಗೆ ಡೈರೆಕ್ಟಾಗಿ. ಸೊ ಇದು ನನ್ನ ಥರ್ಡ್ ಗಿಫ್ಟ್. ಇದು ತುಂಬ ಸ್ಪೆಷಲ್, ಯಾಕಂದರೆ ನಾನು 3 ಗಿಫ್ಟ್ ತೊಗೊಂಡಿದ್ದೀನಿ, 3 ಸಿಕ್ಕಾಪಟ್ಟೆ ವರ್ತಿದೆ ಅಂತ ನನಗೆ ಅನಿಸ್ತದೆ. ಐ ಹೋಪ್ ಅದೇ ಅವನಿಗೂ ಅನಿಸುತ್ತೆ ಆ್ಯಂಡ್ ಹಿ ಲೈಕ್ಸ್ ಇಟ್ ಅಂತ. ಸೊ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ನಾಳೆಗೆ. ಅವನಿಗಿಂತ ಜಾಸ್ತಿ ಖುಷಿ ನನಗೆ ಆಗ್ತದೆ ಗೈಸ್. ಆ್ಯಕ್ಚುಲಿ ನನ್ನ ಬರ್ಡೇ ಥರ ಫೀಲಿಂಗ್ ನನಗೆ. ಅದು ಒಂದು ಬರ್ಡೇ ಅಂದರೆ ಒಂಥರ ನನಗೆ ಸೆಲೆಬ್ರೇಷನ್, ಆ ಥರ ಹಬ್ಬ ಥರ ನನಗೆ. ಸೊ ಇವತ್ತು ನೈಟ್ ಅವನಿಗೆ ವಿಶ್ ಮಾಡ್ಬೇಕಾದ್ರೆ ಸಿಗ್ತೀನಿ ಗೈಸ್. ಹಾಯ್ ಗೈಸ್, ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಗೈಸ್ ನಮ್ಮ ಹುಡುಗರು. ಅದಕ್ಕೆ ಮನೆಗೆ ಹೋಗ್ಬಿಟ್ಟು 11:45 ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ಮನೇಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ವಿಶ್ ಮಾಡ್ಬಿಡು ಬೇಗ. ವಿಶ್ ಮಾಡೆ. ಹ್ಯಾಪಿ ಬರ್ಡೇ ಮಗನೇ, ನೀನು ಮಾಡು. ಹ್ಯಾಪಿ ಬರ್ಡೇ ಹಾಫ್ ಅನ್ ಅವರ್ ಮಾಡೆ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಇವಾಗ ಇನ್ನ ಕರೆಕ್ಟ್ ಆಗಿ ಒಂದು 1/2 ಅವರ್ ಇದೆ. 15 ಮಿನಿಟ್ ಬಿಟ್ಕೊಂಡು ನಾವು ನಮ್ಮ ಏರಿಯಾಗೆ ಹೋಗ್ಬೇಕು. ಬನ್ನಿ, ಅಲ್ಲಿಗೋದ್ಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಏನೋ ಅವಾಗಿಂದ ಏರಿಯಾಗೆ ಹೋಗೋಕ್ಕೆ ಬಿಟ್ಟಿಲ್ಲ ನನಗೆ. ಅಲ್ಲೋಗು ಇಲ್ಲೋಗು ಅಂದ್ಬಿಟ್ಟು ಅದೇನು ಕಿತ್ತವಾಗ್ತದೆ ನೋಡೋಣ ನಮ್ಮ ಹುಡುಗರು. ಗಾಯ್ಸ್, ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಒಂದು 1/2 ಅವರ್ ಇದೆ. ಬಾಕ್ಲು ಡೋರ್ ಇಟ್ಬಿಟ್ಟು ಬಟ್ಟೆ ಸಿಕ್ಸಿದ್ದೀನಿ. ನಾನು ಬರೋಷ್ಟು ನಮ್ಮ ಅಮ್ಮ ಮಲ್ಕೊಬಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಹುಡುಗರು ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ ಗೈಸ್. ಯಾರು ಏನು ಹೇಳ್ತಾನೆ ಇಲ್ಲ. ಸರ್ಪ್ರೈಸ್ ಕೊಡ್ತಾ ಇದ್ದಾರೆ, ಸರ್ಪ್ರೈಸ್. ನಾನು ಹೇಳಿದ್ದೆ ಅವ್ರಿಗೆ ಒಂದು 5-6 ದಿವಸ ಮುಂಚೆ, ರೋಡಲ್ಲೆಲ್ಲ ಫುಲ್ಲು ಬ್ಯಾನರ್ ಹಾಕ್ಸ್ರಿ ಸುಮ್ಮನೆ ತಮಾಷೆಗೆ. ಸೊ ಬನ್ನಿ, ಇವಾಗ ಹೋಗ್ತಾ ಇದೀವಿ ನಾನು ಇವನು ನನ್ನ ಜೊತೆನೇ ಅವನೇ. ಆದರೆ ಇವನಿಗೇನು ಗೊತ್ತಿಲ್ಲ, ನೋಡೋಣ ಹೆಂಗ್ ಮಾಡ್ತಾರೆ, ಹೆಂಗಿರುತ್ತೆ ಅಂತ. ನಮ್ಮ ಏರಿಯಾ ಹತ್ರ ಬಂದು ಹಂಗೆ ಹೋಗು ನೋಡೋಣ ಏನು ಮಾಡ್ತವ್ರೆ ಅವರೇ. ನೋಡೋಣ, ಇವಾಗ ಹೋಗ್ತಾ ಎಲ್ಲ ರೆಡಿ ಆಗಿದೆ ಹೇಳ್ತಾ ಇದ್ದಾರೆ. ಇವನ್ ನೋಡೆ ಸೈಕಾಯ್ತಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ನೋಡೋಣ. ಇಷ್ಟೊಂದು ಜನ ಹೋಗ್ತಾರೆ ಇವತ್ತು. ಅಲ್ಲೋಡು, ಏನು ಆಡ್ತಿದ್ದೀರಲ್ಲ ಗೊತ್ತಾರ ಬರ್ತಾರೆ ಕರುಗ್ತಾ ಇದೀವಿ. ಬೇರೆ ನೋಡ್ಬಿಟ್ಟವ್ರು ಗೈಸ್ ನನಗೋಸ್ಕರ ಪಾಪ ನಿದ್ದೆ ಮಾಡೋದು ಬಿಟ್ಟೆದ್ದು ಬಂದವರೆಲ್ಲ ನೋಡಿ ಹಿಂಗ್ ರೆಡಿ ಮಾಡಿದ್ದಾರೆ. ಕೇಕು ನಾನು ಹೇಳಿ ಕ್ಲಬ್ ರೋಡಲ್ಲಿ ಒಂದೊಂದು ಕಂಬಕ್ಕೂ ಒಂದೊಂದು ಫೋಟೋ ಹಾಕ್ಸಿರಿ ಅಂತ. ಬರೀ ಒಂದೇ ಒಂದು ಬ್ಯಾನರ್ ಹಾಕ್ಸಿದ್ದೀರಾ. ನಾನೇ ಹೇಳ್ದೆ ಮಚ್ಚಿ ಫೋನ್ ಪೇ ಮಾಡ್ತೀನಿ ಹಾಕ್ಸ್ರೋ ಅಂತ. ನೆಕ್ಸ್ಟ್ ವರ್ಷ ಇನ್ನೆಲ್ಲಿರ್ತೀವೋ ಏನು ಕತೆನೋ. ನಾನು ಹೇಳ್ದೆ ತಾನೇ ಹೋಗಿ ನನಗೆ ಸ್ಕ್ಯಾನರ್ ಕಳಿಸ್ರಿ, ಅಲ್ಲಿರೋದೆಲ್ಲ ತೆಗ್ಸ್ಬಿಟ್ಟು ಬ್ಯಾನರ್ ಹಾಕ್ಸಿರಿ ಅಂತ. ಗೈಸ್ ಬೇಜಾರು ಮಾಡ್ಬಿಟ್ರು ಗೈಸ್. ನಾನು ಫುಲ್ಲು ರೋಡಲ್ಲೆಲ್ಲ ಬ್ಯಾನರ್ ಇರುತ್ತೆ ಅಂತ ಬಂದರೆ ನನ್ನ ಸತ್ಯ ಒಂದಷ್ಟು ಆಟೋ ನಿಲ್ಸಿರ್ತಾನೆ, ಎಲ್ಲ ಜನ ತುಂಬಿಡ್ತಾರೆ ಅಂತ ಬಂದರೆ ನೋಡಿ. ಆದರೂ ಖುಷಿ. ಸ್ಪೆಷಲ್ ಗಿಫ್ಟ್ ಗೈಸ್, ಯಾವಾಗಲೂ ನಮ್ಮ ಜೊತೇಲಿರುತ್ತೆ. ಇವಾಗೂ ಬಂದು ನಮ್ಮ ಜೊತೇಲಿದೆ. ಮಾಡಪ್ಪ, ಬರ್ತಡೇ ನಂದೇ ಬರ್ತಡೇ ಬಂದಿರೋದು. ಇವ್ರು ಒಂದೊಂದಲ್ಲ ಅಣ್ಣ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏಯ್ ಮಚಾನ್, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಚಾನ್. ಹ್ಯಾಪಿ ಬರ್ತ್ಡೇ. ಮೇರಾ ಅಧ್ಯಕ್ಷರು ನಮ್ಮ ಚಂದ್ರಣ್ಣ.
ಈಗ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆದ್ರೆ ಬೇಜಾರಾಯ್ತು ರೋಡ್ ಫುಲ್ಲು ಬ್ಯಾನರ್ ಆಗ್ತಿದ ಅಂತ. ಸುಮ್ಮನೆ ಕಣಲ್ಲಿ ಆಮೇಲೆ ಯಾರು ಕಾರಿಗೆ ಬಿಲ್ಡಪ್ ನನ್ನ ಮಗ ಅನ್ಕೋತಾರೆ. ಸೊ ಗೈಸ್ ಎಲ್ಲ ಮುಗೀತು. ಓಕೆ, ಇವತ್ತು ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ ಇವತ್ತು ಅಂಬೇಡ್ಕರ್ ಜಯಂತಿ ಗೈಸ್. ಅಂಬೇಡ್ಕರ್ ಅವ್ರು ಹುಟ್ಟಿದ ದಿನವೂ ಕೂಡ ಇವತ್ತೇ. ಸೊ ಹೇಳ್ತಾ ಇವಾಗ ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಅನನ್ಯ ಇನ್ನು ನಾನು ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗಿ ಮತ್ತು ನಾಳೆ ಪ್ರೊಸೆಸ್ಸಿಂದು ನಾಳೆ ಏನೇನು ಮಾಡ್ತೀನಿ ನಮ್ಮ ಬರ್ಡೇ ದಿನ ಅಂತ ವಿಡಿಯೋ ಮಾಡ್ತೀನಿ. ಓಕೆನಾ ಗೈಸ್? ಫೈನಲಿ ಇವತ್ತು ಚಂದು ಬರ್ಡೇ ಆ್ಯಂಡ್ ಯಾಕೆ ವಾಯ್ಸ್ ಹೋಗ್ಬಿಡ್ತು. ಹಾಂ, ಓಕೆ. ಸೊ ಗೈಸ್, ಇವತ್ತು ಫೈನಲಿ ಚಂದು ಬರ್ಡೇ ಆ್ಯಂಡ್ ಇವಾಗ ನಾವೆಲ್ಲರೂ ಲೊಕೇಶನ್ ಕಡೆ ಹೋಗ್ತಾ ಇದೀವಿ. ನಾನು, ಪ್ರಿಯಾ ಅವರು, ವಿಜ್ಜಿ ಮತ್ತೆ ಮಿಸ್ಟರ್ ಟಪೋರಿ ಅವರು. ಸೊ ಇವಾಗೆಲ್ಲ ತಗೊಂಡು ನಾವು ಹೊರಟಿದೀವಿ. ನಮ್ಮನೆಯಿಂದಾನೇ ಆಕ್ಚುಲಿ 1 hour ತೋರಿಸ್ತಾ ಐತೆ. ಈ ಟಪೋರಿಯಿಂದಾನೇ ಲೇಟ್ ಆಗಿತ್ತು ಗೈಸ್. ಆಕ್ಚುಲಿ ಬೇಗ ಹೋಗ್ಬೇಕಾಗಿತ್ತು. ಈ ಟಪೋರಿ ಬರೀ ಲೇಟೇ ಮಾಡೋದು. ಹಾ, ಇವಾಗ ಹೊರಟಿದೀವಿ ಅಂಡ್ ಅಲ್ಲಿಗೆ ಹೋಗಿ ಲೊಕೇಶನ್ ಮತ್ತೆ ಯಾವ ತರ ಡೆಕೋರ್ ಎಲ್ಲ ಮಾಡಿಸ್ತೀವಿ ಅನ್ನೋದು ತೋರಿಸ್ತೀನಿ ನಾನು ನಿಮ್ಗೆ. ಅಂಡ್ ಲೆಟ್ಸ್ ಗೋ. ಗೈಸ್, ನಾವು ಫೈನಲಿ ಇವಾಗ ಲೊಕೇಶನ್ ಬಂದಿದೀವಿ. ಅಂಡ್ ಇದು ಸಿಕ್ಕಾಪಟ್ಟೆ ಹಳ್ಳಿ ಒಳಗಡೆ ತರ ಇದೆ ಗೈಸ್. ಚೆನ್ನಾಗಿದೆ, ನೇಚರ್ ಮಧ್ಯದಲ್ಲಿ ಇರೋ ತರ ಫೀಲ್ ಆಗ್ತದೆ ನನಗೆ. ಅಂಡ್ ಇವತ್ತು ನಾವು ಬಂದಿರೋದೇ ಹಿಮಾವನ್ ವಿಲಾ ಅಂತ. ಅಂಡ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಒಳಗಡೆ. ಸೊ ಬನ್ನಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ಡೆಕೋರೇಷನ್ ಎಲ್ಲ ಮಾಡ್ಸಿದೀವಿ ಗೈಸ್ ನಾವು. ಅವರೆಲ್ಲ ರೆಡಿ ಮಾಡ್ಕೊಂತ ಇದಾರೆ. ಬನ್ನಿ ಅಂದ್ರೆ ಕ್ವಿಕ್ ಆಗಿ ತೋರಿಸ್ತೀವಿ ಗೈಸ್. ಲೈಟ್ ಐಡಿಯಾ ಸಿದ್ದೆ. ಓ, ಇಲ್ಲೂ ಕರೆಂಟ್ ಇಲ್ವಾ? ಸೊ ಇವಾಗ ಇಲ್ಲಿ ಡೆಕೋರೇಷನ್ ಮಾಡಿಸ್ತಾ ಇದೀವಿ ನೋಡಿ. ಚಂದು ಬ್ಯಾನರ್ ಆಲ್ರೆಡಿ ಅವರೇ ಗೈಸ್ ನಮಗೆ ಡೆಕೋರೇಷನ್ ಮಾಡ್ಕೊಡ್ತಾ ಇರೋದು. ಅವ್ರ ಪೇಜ್ ಹೆಸರು ಮಾ ಇವೆಂಟ್ಸ್ ಅಂತ ಗೈಸ್. ನಿಮ್ಗೂ ಯಾವ್ದಾದ್ರು ಇವೆಂಟ್ ಬೇಕಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕಂದ್ರೆ ಔಟ್ಪುಟ್ ನೀವೇ ನೋಡ್ತೀರಾ ಆಮೇಲೆ. ಸೊ ಅಷ್ಟೇ ಗೈಸ್. ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಬನ್ನಿ ತೋರಿಸ್ತೀನಿ. ಬಾ, ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ ಗೈಸ್. ನಂಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಆಕ್ಚುಲಿ ಇನ್ನೊಂದು ಕ್ಯೂಟ್ ಪಾರ್ಟ್ ಇದೆ ಇಲ್ಲಿ. ಇದು ಸ್ವಿಮ್ಮಿಂಗ್ ಪೂಲ್ ಅಲ್ವಾ, ಇಲ್ಲಿ ಮೇಲೊಂದು ಪುಟಾಣಿ ರೂಮ್ ಇದೆ. ತೋರಿಸ್ತೀನಿ ನೋಡಿ. ಟಡಾ, ನೋಡಿ ಎಷ್ಟು ಚೆನ್ನಾಗೈತೆ. ಅದು ಬೆಡ್ ಅಷ್ಟೇ ನೆಲದ ಮೇಲೆ ಮಲಗಿರೋ ತರ ಫೀಲ್ ಆಗಿರೋ ಅಷ್ಟು ಕ್ಯೂಟ್ ಅಂಡ್ ಇದ್ರಾಗೈತೆ. ವ್ಯೂ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಬಂಡೆ 3 BHK ವಿಲ್ಲಾ. ಇದೊಂದು, ಅದೊಂದು, ಮತ್ತೆ ಮೇಲೊಂದು. ಅಂಡ್ ಇದು ಡಾರ್ಮೆಟ್ರಿ ರೂಮ್. ಕ್ಯೂಟ್ ಆಗಿದೆ. ಆಕ್ಚುಲಿ ನಂಗೆ ಹೊಟ್ಟೆ ಹಸಿತಾಯ್ತು ಅಂತ ವಿಜಿ ಮತ್ತೆ ಟಪೋರಿ ನಾವು ಟೀ ತಗೊಂಡ್ಬಂದ್ರು. ಆ ಟೀ ಕೊಟ್ಟಿರೋ ಕವರ್ ನೋಡ್ರಿ ಗೈಸ್, ಎಷ್ಟು ಬೇಜ ನೋಡಿ. ಅದೇ ಯಾವ್ದೋ ಡಸ್ಟ್ಬಿನ್ ಕವರ್ ಇದಂಗೈತೆ ಸೇಮ್. ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ಡೆಕೋರೇಷನ್ ಆಗ್ಬೇಕು ಗೈಸ್. ಅಂಡ್ ಇಲ್ಲಿ ಯಾವ ಅಂಗಡಿನೂ ಹತ್ರ ಇಲ್ಲ. ಏನಾರ ಹೊಟ್ಟೆ ತಿನ್ನಕ್ಕೂ ಏನು ಇಲ್ಲ ಗೈಸ್. ಸೊ ಇವಾಗ ಟೀ ಕುಡ್ದಿ ನೆಕ್ಸ್ಟ್ ಈಗ ನಾವು ರೆಡಿ ಆಗ್ಬೇಕು. ಇನ್ನೇನ್ ಕ್ಯಾಮೆ ಇಲ್ದಿರ ಬಂದ್ಬಿಡ್ತಾರೆ ಕ್ಯಾಂಪಸ್ ಹತ್ಕೊಂಡು. ಸೊ ಗೈಸ್, ಆಕ್ಚುಲಿ ಅಲ್ಲಿ ನಾವು ಡೆಕೋರೇಷನ್ ಮಾಡಿಸ್ತಾ ಇದ್ವಿ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಇಕ್ಕಟ್ ತರ ಆಗ್ತಾ ಇತ್ತು ನಮ್ಗೆ. ಅಲ್ಲಿ ಜಾಗ ಸಾಲ್ತಾ ಇಲ್ಲ, ತುಂಬಾ ಮೆಸ್ಡ್ ಅಪ್ ತರ ಅನ್ಸು ಅಂತ ಇವಾಗ ಇದನ್ನೆಲ್ಲ ಎತ್ಕೊಂಡು ಹೋಗಿ ಅಲ್ಲೊಂದು ಖಾಲಿ ಪ್ಲೇಸ್ ಇದೆ, ಅಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಅಂಡ್ ಗೈಸ್, ಈ ಟಪೋರಿ ಯಾವ ತರ ನೋಡಿ ಒಳ್ಳೆ ಹೆಂಗ್ ಸಾಡ್ದಂಗ ಚಕೋರಿ. ಈಗ ನಾವು ಈ ಡ್ರಮ್ ನ ಮೂವ್ ಮಾಡಿ ಅಲ್ಲಿ ಸ್ಪೇಸ್ ಮಾಡಿ ಇದನ್ನೆಲ್ಲ ಹಾಕಿ ಮಾಡ್ಬೇಕು. ಟೈಮ್ ಬೇರೆ ಆಗೋಯ್ತು, ಬೇಗ ಬೇಗ ಮಾಡೋಣ. ಶಕ್ತಿಮಾನ್ ತರ ಒಬ್ನೇ ಹೋಗೋದು ಆಡ್ಸಕ್ಕೆ ಗೈಸ್. ಜುಮ್ಕಾ ಜುಮ್ಕಾ. ಇವಾಗ ಇಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದೊಂದಲ್ಲ, ನಮ್ದು ಕತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದೀವಿ. ಒಟ್ನಲ್ಲಿ ಈ ಜಾಗದಲ್ಲಿ ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇಲ್ಲಿ ಪಟಾಕಿ ಎಲ್ಲ ಹೊಡೆದ್ರೆ ಅದು ಸ್ವಲ್ಪ ಚೆನ್ನಾಗ್ ಕಾಣುತ್ತೆ ಅಂತ ಒಂದು ಹೋಪ್ ಇದೆ. ಆಕ್ಚುಲಿ ಟೈಮ್ ಇವಾಗ 6 ಗಂಟೆ, 7:15 ಚಂದು ಬರ್ತಾನೆ. ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಬೇಕು. ಇವಾಗ ಬೇಗ ಬೇಗ ರೆಡಿ ಮಾಡೋಣ. ಟಪರಿಗೆ ಚುಚ್ಚ್ರಿ ಎಲ್ಲ ಸೇರ್ ಸೊ ಗೈಸ್, ಯಾವ ತರ ಬೆಲೂನ್ ಎತ್ಕೊಂಡು ಹೋಯ್ತಾ ಇದೀವಿ ನೋಡ್ರಿ. ಹೆಲ್ಪ್ ಮಾಡಕ್ ಪಾಪ ಅವ್ರಿಗೆ. ಒಳ್ಳೆ ನೀರ್ ಎತ್ಕೊಂಡು ಹೋದಂಗ್ ಹೋಯ್ತಾ ಇದೀನಿ. ನೀರ್ ಬೇಕಾ? ನೀರು ಅಲ್ಲ, ಬೆಲೂನ್ ಬೇಕಾ? ಬೆಲೂನು. ಸೊ ಗೈಸ್, ಫೈನಲಿ ಈಗ ಡೆಕೋರೇಷನ್ ಎಲ್ಲ ಮುಗ್ದಿದೆ ಅಂಡ್ ಈ ತರ ಇದೆ ಔಟ್ಪುಟ್.
ಇನ್ನ ಆಕ್ಚುಲಿ ಅವರು ಮಾಡೋದಿದೆ ಕೆಲಸ ಎಲ್ಲ ಇನ್ನ. ಸೊ ಇವಾಗ ನಾವು ರೆಡಿ ಆಗ್ಬೇಕು. ಅವ್ರಿಗೆ ಇನ್ನೇನು 15 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತಂತೆ. ಸೊ ಇವಾಗ ಚಂದು ಆಲ್ರೆಡಿ ಅಲ್ಲಿ ಹೊರಡ್ತಾ ಇದ್ದಾನೆ. ಅಷ್ಟ್ರಲ್ಲಿ ನಾವು ರೆಡಿ ಆಗ್ಬೇಕು. ಇವಾಗ ಹೋಗಿ ನಾನು ರೆಡಿ ಆಗಿ ನಿಮಗ್ ಸಿಗ್ತೀನಿ. ಗೈಸ್, ನಾನು ಫೈನಲಿ ರೆಡಿ ಆಗಿದ್ದೀನಿ ಅಂಡ್ ಇದು ನನ್ನ ಔಟ್ಫಿಟ್. ಇವಾಗ ಚಂದ ವೇಟ್ ಮಾಡ್ತಾ ಇದೀವಿ ಅಂಡ್ ಆಕ್ಚುಲಿ ಕೇಕು ಇನ್ನ ಬಂದಿಲ್ಲ. ಕೇಕ್ಗೂ ವೇಟ್ ಮಾಡ್ತಾ ಇದೀವಿ. ಇನ್ನ 6 minutes ಅಲ್ಲಿ ಕೇಕ್ ಬರುತ್ತೆ ಅಂಡ್ ಕೇಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ಗೈಸ್. ಬಟ್ ಅದು ರಿಯಲ್ ಆಗಿ ಯಾವ ತರ ಇದೆ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಬೇಕಾದ್ರೆ ಈಗ ಅರ್ಜೆಂಟ್ ಏನು ಮಾಡಕ್ಕಾಗಲ್ಲ ಚೆನ್ನಾಗಿಲ್ಲ ಅಂದ್ರೆ. ಸೊ ಐ ಹೋಪ್ ಅದು ಚೆನ್ನಾಗಿರುತ್ತೆ ಅಂತ. ಅಂಡ್ ಇವಾಗ ಇವ್ರು ನೋಡಿ ಯಾವ ತರ ರೆಡಿ ಆಗಿದ್ದಾರೆ. ಹಾಯ್, ಇವಾಗ ಇವ್ರು ರೆಡಿ ಆಗಿದ್ದಾರೆ ಅಂಡ್ ನಮ್ ಹುಡುಗರ್ದೆಲ್ಲ ಅದೇ ಬಟ್ಟೆ. ಅವರೆಲ್ಲ ಏನ್ ರೆಡಿ ಆಗೋದಿಲ್ಲ, ಅವ್ರದೆಲ್ಲ ಅದೇ ಬಟ್ಟೆ. ಸೇಮ್ ಬಟ್ಟೆ ಕುಡಿಲಿ ನೋಡಿ, ಸೇಮ್ ಬಟ್ಟೆ ಇವ್ರದೆಲ್ಲ. ನಿಮ್ಗೆ ಯಾವ್ದು ಔಟ್ಫಿಟ್ ಚೇಂಜ್ ಇಲ್ವಾ? 3 ಲಕ್ಷ ಶರ್ಟ್ ಇದು. 3 ಲಕ್ಷನಾ? ಕೊಡೋ, ಮತ್ತೆ ಮಾರ್ಬಿಟ್ಟು ಕಾಸಾದ್ರೂ ಇಸ್ಕೊತೀನಿ. ಕೊಡೋ, ಒಂದ್ಸಲ ಹಾಕ್ಬಿಟ್ಟು ಕೊಡ್ತೀನಿ. ಅಣ್ಣ ನಿಂದೆಷ್ಟು ಲಕ್ಷ? 5 ಲಕ್ಷನಾ? ವಾ, ಇಲ್ಲಿ ನಿಂದೆಷ್ಟು? ಅಲ್ಲ ಇಷ್ಟೊಂದು ಲಕ್ಷ ಜನ ನಾನು ಪಕ್ಕದಲ್ಲಿ ಇಟ್ಕೊಂಡು ನಾನು ಮಿಲಿಯನೇರ್. ಮತ್ತೆ ಇವನ್ನೆಲ್ಲ ಪಕ್ಕದಲ್ಲಿ ಬಿಲಿಯನೇರ್ ನಾನು. ಗೈಸ್, ಇವಾಗ ಕೇಕ್ ಬಂದಿದೆ ಅಂಡ್ ಡಿಸೈನ್ ನಾನು ಅಲ್ಲಿ ಹೋಗಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಬಿಕಾಸ್ ಇವಾಗ ಅದು ಬಂದಿರೋದ್ರಿಂದ ಅವ್ನು ಇನ್ನ ಬರೋದು ಲೇಟ್ ಆಗೋದಿದೆ. ಫ್ರಿಜ್ ಅಲ್ಲಿ ಇಕ್ಬೇಕು ಇವಾಗ ಇದನ್ನ. ಸಕ್ಕದಾಗಿದೆ ಅಲ್ಲ? ಸಕ್ಕದಾಗಿ ಬಂದಿದೆ. ಹ್ಯಾಪಿ ಬರ್ಡೇ ಮೈ ಕಿಂಗ್ ಅಂತ ಹಾಕ್ಸಿ. ಸೊ ಗೈಸ್, ಫೈನಲಿ ಈಗ ಚಂದು ಬಂದಿಯಾನೆ ಅಂಡ್ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್. ಸೊ ಅವ್ನಿಗೆ ಫಸ್ಟ್ ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಬೇಬಿ, ಲವ್ ಯು ಬೇಬಿ. ಗೈಸ್ ಕರೆಕ್ಟ್ ಆಗಿ ಕತ್ಲೆ ಆದ್ಮೇಲೆ ಸಿಗ್ತಾ ಇದ್ದಾಳೆ. ಹೌದು, ಬೆಳಗ್ಗೆ ಪ್ರಿಪರೇಷನ್ ಮಾಡಿ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾಳೆ. ಇನ್ನೇನ್ ಗೈಸ್, ಇನ್ನೊಂದ್ 10 ದಿವಸ ಅವರೇ ಮತ್ತೆ ಇವಳು ಪ್ರಿಪರೇಷನ್ ನಾನ್ ಮಾಡ್ಬೇಕು. ಅವಾಗ ನಾನ್ ನೋಡ್ಕೋತೀನಿ ಗೈಸ್. ಕ್ರೇಜಿ, ನಾವು ಗೊತ್ತಲ್ಲ, ಕ್ರೇಜಿ ಆಗಿ ಮಾಡ್ತೀವಿ ನೋಡಿ. ಓಕೆ, ಇವಾಗ ಲೆಟ್ ಸ್ಟಾರ್ಟ್ ದ ಸೆಲೆಬ್ರೇಷನ್. ಕಣ್ಮುಚ್ಚಿ. ರೆಡಿ, ಗೋ ಬ್ಯಾಕ್. God bless you. ನೀಟಾಗಿ ಮೇಲ್ಗಡೆ ಮಾಡ್ರಿ. ಸೊ ಗೈಸ್, ಇದು ಫಸ್ಟ್ ಗಿಫ್ಟ್ ಚಂದುಗೆ. ಹ್ಯಾಪಿ ಬರ್ಡೇ. ಏನಿದೆ ಇಷ್ಟುದ್ದ ಐತೆ ಬಾಕ್ಸ್? ನೋಡು, ಮುಂಚೆ ಚಾಕ್ಲೇಟ್, ಕಿಟ್ ಕ್ಯಾಟ್ ಇಲ್ಲ ಪರ್ಕು. ಹಾ, ಅದೇ ಅಲ್ಲ ಇಷ್ಟುದ್ದ ಇರೋದು. ಹಾ, ಇಲ್ಲ ಗೌರ್ಮೆಂಟ್ ಮನ್ಸಲ್ ಆಯೋ. ಚಂದು, ಎಷ್ಟು ಎಕ್ಸೈಟ್ಮೆಂಟ್ ಐತೆ ನಿನ್ಗೆ ಗಿಫ್ಟ್ ಓಪನ್ ಮಾಡ್ತಾ ಇರೋದಕ್ಕೆ. ನಾಚಿಕೆ ಆಗ್ತಾ ಇದ್ದೇನೆ, ಆಮೇಲೆ ಮಾತಾಡ್ತೀನಿ. ಎಷ್ಟು ಎಕ್ಸೈಟ್ಮೆಂಟ್ ಐತೆ ಪೋ. ಏನಿದು? ಏನೋ ಪ್ಲಾಸ್ಟಿಕ್ ಬಾಕ್ಸ್. ತೆಗಿ. ಜಾಮಿಟ್ರಿ ಕೊಡ್ತಾ ಇದೀಯಾ? ಜಾಮಿಟ್ರಿ ಅಂತೆ, ಸುಮ್ನೆ ಹೇಳಿದ್ದು. ತೆಗಿ. ಕಣ್ಮುಚ್ಕೊಂಡ್ ತೆಗಿಲ್ಲ? ಕಣ್ಬಿಡ್ಲ? ಬೇಡ, ಬೇಡ, ಕಣ್ಮುಟ್ಕೊಂಡು ಅಣ್ಣ ನೀನ್ ಈ ಕಡೆ ಬಾ. ರೇಷನ್ ಮಧ್ಯದಿಂದ ಬಂದಂಗಿರಲ್ಲ ಅವಾಗ. ಹಾ, ಶ್ರೀ ಸಾಯಿ ಜುವೆಲ್ಸ್. ತೆಗಿ. ಗ್ರಾಮ್ 15,000. ಕಿಡ್ಸಿ ಎಲ್ಲರೂ. ಏನು ಇಲ್ವೇ ಇಲ್ಲ ಇದ್ರಲ್ಲಿ. ಎಲ್ಲೋಯ್ತು? ಏನು ಇಲ್ಲ ಇಲ್ಲ ಅದ್ರಲ್ಲಿ, ಏನು ಇಲ್ಲ ಅದ್ರಲ್ಲಿ. ಹಮಾರಾ ಬಿಲ್ಲಿ ಅಮ್ಮಕು ಮಿಯಾವ್. ಏನಿಲ್ಲ, ಖಾಲಿ. ನೆಕ್ಸ್ಟ್ ಕಳ್ದೋಯ್ತು. ಜಾಬ್ ಚೆಕ್ ಮಾಡ್ರ. ಎಲ್ಲ ಖಾಲಿ ಬಾಕ್ಸ್ ಕೊಡ್ತಾರಂಗೋಳೆ. ಓಕೆ, ರೆಡಿನಾ? ಇದು ಇದು first ಕೊಡು. ಅದ್ ಖಾಲಿ ಬಾಕ್ಸ್ ಸೆಟ್ಟಾ. ಇದು ಸೆಕೆಂಡ್ ಗಿಫ್ಟ್ ಗೈಸ್. ಅದು ಖಾಲಿ ಬಾಕ್ಸಾ? ಗೆಸ್ ಮಾಡ್ತಾ ಇರಿ. ಜಾಮಿಟ್ರಿ ಬಾಕ್ಸು ಇಲ್ಲ, ಸೈಕಲ್ ಅಗರಬತ್ತಿ 55 ರೂಪಾಯಿದು. ಗೆಸ್ ಮಾಡಿ. ಮಧ್ಯದಲ್ಲಿ ಇದು ಕ್ಯಾರಂ ಪಾನು. ಗಿಫ್ಟ್ ಕೊಡ್ಲಿ
ಏ ಇಲ್ಲ ಮೋಸ್ಟ್ಲಿ ಏ ಸ್ಪೀಡ್ ಕಾರ್ಡ್ ಇರಬೇಕು ನೈಟಲ್ಲಿ ಆಡಕ್ಕೆ ಅಂದರ್ ಬಾರು ನೋಡ್ತೀನಿ. ಎಕ್ಸೈಟ್ಮೆಂಟ್ ಅಲ್ಲಿ ತೆಗಿ. ಖಾಲಿ ಬಾಕ್ಸ್ ಇದ್ರೆ ಇಲ್ಲ ವೆಯ್ಟ್ ಐತಿ ಇದರಲ್ಲಿ ಇರುತ್ತೆ. ಟೈಲ್ಸ್ ಓ ಫೋನು ಐಫೋನು ಇರೋ ಗುರು ಗುರು ಯಾಕೆ ಅದು ಖಾಲಿನೇ. ಯಾವ್ದಾರ ಕೀಪ್ಯಾಡ್ ಇಕ್ಕಿದ್ರೆ ಜಿಯೋ ಇದ್ರಲ್ಲಿ ಇಕ್ಕಕ್ ಆಗಲ್ಲ ಬಿಡು, ಸೀಲ್ ಓಪನ್ ಆಗಿಲ್ಲ. ಫುಲ್ ಖುಷಿ. ಸೀಲ್ ಓಪನ್ ಆಗಿಲ್ಲ. ನೋಡ ನೋಡ ಎಂತ ಚಂದ ಉಂಟು ನೋಡ. ಯಾವ್ದಿದು 16 Pro Max ಆ? ಓಪನ್ ಮಾಡು, ಅದನ್ನ ಓಪನ್ ಮಾಡು, ಚಾರ್ಜರ್ ಐತಿ ಅದನ್ನ ಓಪನ್ ಮಾಡು. ಒಂದು ಫೋಟೋ ಆನ್ ಮಾಡ್ಬಿಡು. ಆನ್ ಮಾಡ್ಬಿಟ್ಟು ಒಂದ್ ಸೆಲ್ಫಿ ಹೊಡ್ಬಿಡಂಗೆ. ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಹಾಕು. ಲೈಫ್ ಇಸ್ ಫಾರ್ ಎವರ್. ಸೆಲ್ಫಿ ಕಳದು ಜೊತೆ ಒಂದು ಸೆಲ್ಫಿ. ಇಲ್ಲಿ ಹಿಂಗ್ ಬರುತ್ತಲ್ಲ. ಆನ್ ಆಯ್ತು ಕಣ. ಆಪಲ್ ಬದಲ ಅದು ಇಲ್ಲ 16 Pro Max ಹಿಂಗ್ ಬರುತ್ತೆ. ಇಲ್ಲ 17 Pro Max. ಸುಮ್ಮನಿರೋ ನಪ್ಪು ತಂದೆ ಲೈಟ್ ಇದೆಯಲ್ಲ ಬರೀ ಗಾಡಿ ಬರಸ ಮನೆ. ಹಲೋ ಬಂತು. ಹಲೋ ಬ್ಯಾಟರಿ ಲೋ. ಇಲ್ಲ ಬ್ಯಾಟರಿ ಐತೆ. ಅಲ್ಲಿ ತೋರ್ಸು. ಹೇಳಿದ್ವಿ ಶೋರೂಮ್ ಒಂದ್ ಗಣ ಫುಲ್ ಹಾಕೋಣ ಅಂತ. ಸೆಕೆಂಡ್ ಗಿಫ್ಟ್ ಅಲ್ಲಿ ಇದೆ ಗೈಸ್, ಖಾಲಿ ಆಗಿಲ್ಲ. ಇದು ಲಾಸ್ಟ್ ಗಿಫ್ಟ್. ಇದು ಓಪನ್ ಸೀಲ್ ಓಪನ್ ಮಾಡಕ್ಕೆ ಹೊಸ ಸೀಲ್ ಇರುತ್ತಲ್ವಾ, ಅದಕ್ಕೆ ಇವಳು ಓಪನ್ ಮಾಡಿಲ್ಲ. ಇದು ಓಪನ್ ಮಾಡಿ ಟೈಲ್ಸ್ ಗೀಸ್ ಹಾಕಿದೆ. ಅಲ್ಲ ಅದ್ರಲ್ಲಿ ಏನೋ ಐತೆ, ಹೆಂಗಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಅಂತ ತೆಗೆದ್ರೆ ಅಷ್ಟೇ ಅಪ್ಪ ನಿಜ. ಇಷ್ಟು ಉದ್ದ ಬೇರೆ ಐತೆ ಬಾಕ್ಸ್. ನಾಳೆ ದೊಡ್ಡ ಚೈನ್ ಕೊಟ್ಟಿರ್ತಾರೆ ಅನ್ಕೊಂಡೆ. ನಾನು ಬ್ರಾಸ್ಲೆಟ್ ಅನ್ಕೊಂಡೆ. ವಿಜಯ್ ಇದು ಇಟ್ಕೊಳಪ್ಪ. ಬರ್ತೋ ಸಂತೋಷ ಹಾಕೊಂತಾನಲ್ಲ. ರೆಡಿ? ಅವಲಕ್ಕಿ ಸರ. ಇದು ಥರ್ಡ್ ಗಿಫ್ಟ್ ಗೈಸ್, ತಗೊಳ್ಳಿ. ಇದು ಮಾತ್ರ ಇದಾಗ್ತಿದ್ಯಾ? ಅದು ಸ್ಪೆಷಲ್. ಇದು ಬೋಗಸ್ ಇಲ್ಲ ತಾನೇ ಇದು? ಇಲ್ಲ ಇದು ವೆಯ್ಟ್ Weight ಆಯ್ತಾ? ಥರ್ಡ್ ಗಿಫ್ಟ್ ಗೈಸ್. ಹಾ ಓಕೆ ಓಕೆ. ಥರ್ಡ್ ಅನ್ನೋದು ತಪ್ಪಾಗಿ ಬರುತ್ತೆ. ಮೂರನೇ ಗಿಫ್ಟ್. ಓಕೆ ಗೈಸ್, ಮೂರನೇ ಗಿಫ್ಟ್ ಇದು. ಟೆಕ್ನಾಲಜಿ. ಐ ಹೋಪ್ ನಿನಗೆ ಇಷ್ಟ ಆಗುತ್ತೆ ಅಂತ. ಹೌದಾ? ಹೌದು. ನೀವು ಕೊಟ್ಟಿದ್ದೀರ ಅಂದ್ರೆ ಇಷ್ಟ ಆಗ್ಲೇಬೇಕಲ್ವಾ. ಏನ್ ಸೆಂಟ್ ಪಾರ್ಟಿ ಮೈ ಇದ್ದಂಗೆ ಗಾಡ್. ಹಾಲಿಲ್ಯಾಂಡಾ? ಎಲ್ಲೋ ಕೇಳಿದ್ದೀನಿ. ಓ ಮೈಕು. ಮೈಕಾ ಮೈಕ್ ಅಲ್ಲ ಮೇಕ್ ಚೇಸಿಂಗ್ 1 2 3 1 2 3 ಪರ್ಮಿಷನ್ 12,000 ಇದು. 12,000. ಕ್ಯಾಮೆರಾ ತೋರ್ಸು ಗೈಸ್. ನಮ್ದು ಯಾಕಂದ್ರೆ ವ್ಲಾಗ್ ಮಾಡೋ ಟೈಮಲ್ಲಿ ವಾಯ್ಸ್ ಕೇಳಿಸ್ತಾ ಇರ್ಲಿಲ್ಲ, ತಗೊಂಡ್ಬೇಕು ಅಂತ ಇದ್ದೆ. ಅಂಡ್ ಮಿನಿ ವ್ಲಾಗ್ ಎಲ್ಲ ಸ್ವಲ್ಪ ಬೇಕಿತ್ತು ಅಂತ ಇದ್ದೆ, ಕೊಡ್ಸಿದ್ದಾಳು. ಅಷ್ಟೇ. ಇಲ್ಲಿಗೆ ಗಿಫ್ಟ್ ಇದು ಖಾಲಿ ಬಾಕ್ಸ್ ಗಿಫ್ಟ್. ಗಿಫ್ಟ್ ಇಲ್ಲ ಅಷ್ಟೇ. ಮೋಸ ಇದು. ತಿರ್ಗಾ ಕಡೆ ಹಾ ನೀವ್ ಫ್ರಂಟ್ ಬೆಂಚು ನಾವ್ ಲಾಸ್ಟ್ ಬೆಂಚು. ನಿಮಿಷ ಅದ್ ಸೈಡ್ ಇಕ್ಕು, ಆಮೇಲೆ ನೋಡುವಂತೆ. ಎಲ್ಲ ಆಮೇಲೆ ನೋಡುತ್ತೆ. ನಾನು ನೋಡಿಲ್ಲ ಯಾವ್ದು ತೆಗ್ದಿಲ್ಲ. ಕೊಡಿ ಇಲ್ಲೆಲ್ಲ ಇಕ್ಕು. ನೋಡ್ದಿರನೇ ಪ್ಯಾಕ್ ಮಾಡಿಸ್ಬಿಟ್ರಾ? ರೆಡಿ? ತಗೋ. ಅಷ್ಟೇನಾ? ಇದು ಹಂಗೆ ಐತೆ ಬಾಕ್ಸು. ತೆಗಿ. ಅದು ಲಾಸ್ಟ್ ಗಿಫ್ಟ್. ಅದೇ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ. ಲಾಸ್ಟ್ ಗಿಫ್ಟ್. ಐ ಹೋಪ್ ನಿಂಗೆ ಇಷ್ಟ ಆಗುತ್ತೆ ಅಂತ. ಯಾಕಂದ್ರೆ ನಾನು ಗೈಸ್, ನಾನು ಯಾವ್ದೇ ಗಿಫ್ಟ್ ತಗೊಂಡಿದ್ರು ನನ್ನ ಇಷ್ಟ ಪ್ರಕಾರ ತಗೊಂಡಿದ್ದೀನಿ. ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿದ್ದು, ಬಟ್ ಅವ್ನಿಗೆ ಇಷ್ಟ ಆಯ್ತೇನೋ ಗೊತ್ತಿದೆ. ಹೇಳೋ ಇಷ್ಟ ಆಯ್ತೇನೋ? ನಿಮ್ ಮನೆಯವ್ರಿಗೆ ನಿಮ್ಗೆ ಏನ್ ಇಷ್ಟ? ಇಷ್ಟ ಆಯ್ತು. ಇದನ್ನ ನೋಡೋಣ. ಇಷ್ಟಪಟ್ಟವನೇ ನಿಮ್ ಗಿಫ್ಟ್ ಇಷ್ಟಪಟ್ಟ. ಹಾ ಮತ್ತೆ ಹಾರ್ಟ್ ಟಚಿಂಗ್ ಡೈಲಾಗ್. ನಾನು ಹೇಳೋಣ ಅಂತ ಬಂದೆ, ನೀನ್ ಹೇಳ್ಬಿಟ್ಟೆ ಕಣೋ. ಮಾಸ್ ಕೊಟ್ಟಿದ್ದಾರೆ. Okay, okay, ಇವಾಗ ಏನ್ ಬಾಕ್ಸ್? ಮಚ್ಚಿ ಒಂದ್ ಖಾಲಿ ಬಾಕ್ಸ್ ಇಸ್ಕೊಂಡ್ ಬಂದ್ಬಿಟ್ಟವ್ರೆ. 50 ರೂಪಾಯಿ ಕೊಡ್ತೀವಿ ಕೊಡಿ ಅಂದ್ಬಿಟ್ಟು. ತೋರ್ಸು ಮುಚ್ಚಿ. ಮಚ್ಚಿ ನಂಗೆ ತೋರ್ಸು. ನೀನ್ ಹಾಕೊಂತ ಹೆವಿ ಝೂಮ್ ಆಗ್ತೀನಿ ಇದಕ್ಕೆ ನಾನು. ತೋರ್ಸು. ಸ್ವಲ್ಪ ಚಿಕ್ಕದೈತೆ. ಚೆನ್ನಾಗಿದೆ. ಹಾಕು ಹಾಕು. ತೆಗಿಬೇಕಿರಪ್ಪ.
ಗಟ್ಟಿ ಮೇಳ. ಗಟ್ಟಿ ಮೇಳ ಗಟ್ಟಿ ಮೇಳ. ದೀರ್ಘ ಸುಮಂಗಲಿ ಭವ. ಕರೆಕ್ಟ್ ಆಗಿ ಸಿಸ್ಟರ್. ಏನ್ ಕಿವಿಲಿ ಏನಾದ್ರು ಹೇಳ್ತಾ ಇದ್ದೀರಾ? ಐ ಲವ್ ಯು ಅಂತ. ಹಾ ಅದೇ 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 ಗೆಸ್ ಮಾಡಿದ್ದೀವಿ. ಹೇಳಿ. ಈ ಕಿವಿ ಮುಚ್ಕೊಳ. ಆಯ್ತಲ್ಲ ಕೈಯಲ್ಲಿ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಯ್ತಾ? ಸೂಪರ್. ನನಗೆ ಚೆನ್ನಾಗಿ ಅನ್ಸ್ತಾ ಇತ್ತು ನಿಜ ಚೆನ್ನಾಗಿ ನನಗೆ ಇಷ್ಟ ಆಗಿರೋ ನೀನೊಂದು ಹಾಕಿದೆ ಗೊತ್ತಾ, ಅದು ಇದು ಅವಾಗ. ಆ ತರ ಐತೆ. ಇವಾಗ ಸಖತ್ ಇಷ್ಟ ಆಯ್ತಾ? ನಾವ್ ಇಲ್ಲಿ ಬರ್ತಡೇ ಮಾಡ್ತಾ ಇರ್ತೀವಿ. ಅದು ಹತ್ತೋಸ್ಕರು ಮೈಕು. ಸೊ ಗೈಸ್, ಇವಾಗ ನಾನು ಗಿಫ್ಟ್ ಕೊಟ್ಟಿದ್ದೆಲ್ಲ ಮುಗೀತು. ಅಂಡ್ ಇಷ್ಟ ಆಯ್ತಾನಾ? ಏನ್ ನಿಮ್ಗೆ ಹೆಂಗ್ ಅನ್ಸ್ತಾ? ಹೆಂಗ್ ಅನ್ಸ್ತು? ನನ್ಗೆ ಖುಷಿ ಆಯ್ತು. ಖುಷಿ ಆಯ್ತಾ? ಚೆನ್ನಾಗಿದೆ. ಚೆನ್ನಾಯ್ತಾ? ಅವ್ರನ್ನೆಲ್ಲ ಹೆಂಗಿದೆ ಗಿಫ್ಟ್? ಐ ಹೋಪ್ ಎಲ್ಲ ವರ್ತ್ ಆಗಿದೆ ಅಂತ ಗೈಸ್. ಅಣ್ಣ ಹೇಳು, ವರ್ತಾ? ಇಟ್ಕೋ. ಗೈಸ್, ಇವಾಗ ನೀವು ಕೊಟ್ಟಿರುವಂತ ಮೈಕ್ ಗಿಫ್ಟ್ ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಇತ್ತು ಆ್ಯಂಡ್ ನನ್ನ ಮಿನಿ ವ್ಲಾಗು ಕೂಡ ಸ್ವಲ್ಪ ಮೈಕ್ ಅವಶ್ಯಕತೆ ಇತ್ತು. ಆ್ಯಂಡ್ ಇವಾಗ ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಾ ಅಂತ ಚೆಕ್ ಮಾಡುವ ಸಮಯ. ಇವಾಗ ನಾವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ ಮೈಕಲ್ಲಿ. ಹೇಗಿರ್ಬರುತ್ತೆ ಅಂತ ನೋಡೋಣ ಇರಿ. ಇದು ಫಸ್ಟ್ ಮೈಕ್ ಗೈಸ್. ನಾವು ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟಲ್ಲಿ ನಾನು ಇವನಿಗೆ ಕೊಡಿಸಿದ್ದು. ಆ್ಯಂಡ್ ಐ ಹೋಪ್ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ತುಂಬ ರಿಸರ್ಚ್ ಮಾಡಿ ನಾನು ಇವ್ನಿಗೆ ಇದು ಕೊಡಿಸಿರೋದು. 15,000 ಗೈಸ್, 16,000 ಗಂಟೆ ಇದೆ ಇದ್ರ ಬೆಲೆ. ಸೊ ಇವಾಗ ಚೆಕ್ ಮಾಡೋಣ ಇದ್ರ ಕ್ವಾಲಿಟಿನ, ಆಮೇಲೆ ಹೇಳ್ತೀವಿ ಯಾವ ಥರ ಇದೆ ಅಂತ. ಓಕೆ, ಹಾಯ್ ಮಾಡ್ರೋ. ಹೊಸ ಮೈಕ್ ಫಸ್ಟ್ ಟೈಮ್. ಹಾಯ್ 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 ಹಾಯ್. ಹಂಗೆ ಬಡ್ಕೊಳ್ರಿ. ಸಖತ್ ಸಖತ್ ಕ್ರೇಜಿ ಕ್ರೇಜಿ. ಇನ್ನೊಂದು ಖುಷಿ ಏನಂದರೆ ಇದೊಂಥರ ಸಖತ್ತಾಗಿದೆ. ಈ ಸೆಕೆಗೆ ನನಗೆ ಎಗ್ರು ಬಿಡೋಣ ಅಂತ ಒಂದು ಕಡೆ ಸ್ವಲ್ಪ ಇರೋ ಕೆಲಸ ಎಲ್ಲ ಮುಗಿಸಿ. ಮೈಕ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಅಷ್ಟು ನಾಯ್ಸ್ ಬರ್ತಾಯಿದ್ರು ಸಹ ನಮ್ಮ ವಾಯ್ಸ್ ಲೌಡ್ ಆಗಿದೆ. ಸೊ ಯಾರೇ ಮೈಕ್ ತೊಗೋಬೇಕು ಅಂತ ಇದ್ರು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಆದರೆ ತುಂಬ ಕಾಸ್ಟ್ಲಿ ಇದೆ. ಹೌದು, ಕಾಸ್ಟ್ಲಿ ಇದೆ, ಬಟ್ ಯೂಸ್ ತುಂಬ ಆಗುತ್ತೆ ಗೈಸ್. ಇವಾಗ ನನ್ನ ಬರ್ತಡೇ ಹೆಂಗಿತ್ತು ಅಂತ ಎಲ್ಲ ಹೇಳ್ಬೇಕಂತೆ. ನಾನೇ ಹೇಳ್ತೀನಿ ಬನ್ನಿ. ಇವಾಗ ಆ್ಯಕ್ಚುಲಿ ನನಗೆ 16 Pro Max ಕೊಟ್ಟಿದ್ದೀವಲ್ಲ, ಅವ್ನು 15ಇಂದ ಎಲ್ಲಾನು 16ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಡೇಟಾ ಎಲ್ಲ ನಾನು ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಗೈಸ್. ಆದರೆ ನನ್ನ ಬರ್ತಡೇ ದಿನನೇ ಅಪ್ಡೇಟ್ ಮಾಡೋ ಹ್ಯಾಪಿ ಡೇ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅವ್ನಿಗೆ ಸ್ಟೋರೇಜ್ ಇರಲಿಲ್ಲ ಗೈಸ್. ತುಂಬ ಕಷ್ಟಪಟ್ಟು ನಾನು ಮಿನಿ ವ್ಲಾಗ್ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ಸ್ಟೋರೇಜ್ ಪ್ರಾಬ್ಲಮ್ ಆಯಿತು. ಮತ್ತೆ ನಂದು ಸ್ವಲ್ಪ ವೀಡಿಯೋಸ್ಗಳು ಎಲ್ಲ ಕ್ಲಿಪ್ಸು ಸ್ವಲ್ಪ ಮಿಸ್ಟೇಕ್ ಆಯಿತು. ಮತ್ತೆ ಇನ್ನು ವೀಡಿಯೋಸ್ಗಳಿದ್ರು ನಂಗೆ ಎಡಿಟ್ ಮಾಡೋಕ್ಕೆ ಬಂತು. ಅವನಿಗೆ ಪಬ್ಜಿ ಆಡಕ್ಕೆ ಸ್ಟೋರೇಜ್ ಬೇಕು. ಸ್ಟೋರೇಜ್ ಅದಕ್ಕೆ ಅಂತಾನೆ ಕೊಡ್ಸಿದ ಅಷ್ಟು ಜಾಸ್ತಿ ಸ್ಟೋರೇಜ್ ಪಬ್ಜಿ ಆಡಿದ ಮೇಲೆ. ಅಷ್ಟೇ ಹೊಡಿದ್ದೇ ಬಿಡ್ತೀಯಾ. ಪಬ್ಜಿ ಆಡೋಕ್ಕಲ್ಲ ಗೈಸ್. ಏನಂದರೆ ಒಂದು ಸ್ವಲ್ಪ ನನಗೆ ಮೊಬೈಲು ಮತ್ತು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ಗೈಸ್, ನಾನು ಪಕ್ಕ ಇವತ್ತಿಂದ ನಾನು ಬರ್ಡೇ ಮುಗೀತಲ್ಲ, ಇನ್ನು ಇವಳು ಬರ್ಡೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಡೈಲಿ ಕಂಟೆಂಟ್ ಹುಡ್ಕೋದು ಅಂದರೆ ತುಂಬ ಕಷ್ಟ. ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದೆ, ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ. ಬಟ್ ನನಗಿಲ್ಲಿ ಕಂಟೆಂಟ್ ಮಾಡೋದಾ, ವ್ಲಾಗಿಂಗ್ ಮಾಡೋದಾ, ಮೋಟೋ ವ್ಲಾಗಿಂಗ್ ಮಾಡೋದಾ, ಇಲ್ಲ ನಾನು ಮಿನಿ ವ್ಲಾಗ್ ಮಾಡೋದಾ, ತುಂಬಾ ಕಷ್ಟ ಇದೆ ಗೈಸ್. ಏನೋ ಅನ್ಕೋತೀರಾ ವೀಡಿಯೋಸ್ ಮಾಡೋದು ಅಂತ. ಆ್ಯಂಡ್ ತುಂಬಾ ಖುಷಿ ಆಯಿತು. ನಮ್ಮ ಹುಡುಗರು ಸೆಲೆಬ್ರೇಷನ್ ಮಾಡಿದ್ದು, ನಮ್ಮ ಹುಡುಗಿ ಸೆಲೆಬ್ರೇಷನ್ ಮಾಡಿದ್ದು. ಹ್ಯಾಪಿ ಗಿಫ್ಟು 3 ಗಿಫ್ಟ್ ಈ ಸಲ, ಅದೇ ಹ್ಯಾಪಿ. ಆ್ಯಂಡ್ ನೆಕ್ಸ್ಟ್ ಬರ್ಡೇ ಅನನ್ಯಂದು. ನಾವು ಗೊತ್ತಲ್ಲ, ಆದರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂಡಿಲ್ಲ ಗೈಸ್. 10 ಡೇಸ್ಗಿನ್ನ ಕ್ರೇಜಿ ಆಗಿದೆ ನನ್ನ ಪ್ಲಾನಿಂಗು. ಏನು ಜಾಸ್ತಿ ಮಾಡಬೇಡ ನೋಡು, ಇವಾಗ ಹೇಳ್ತಾ ಇದೀನಿ, ಏನು ಜಾಸ್ತಿ ಮಾಡಬೇಡ. ಕೀಪ್ ಇಟ್ ಸಿಂಪಲ್ ಆಗೇ ಇರಲಿ, ಆಯ್ತಾ? ಓಕೆ ಗೈಸ್, ಈ ವ್ಲಾಗ್ ಇದಾಗಿತ್ತು ಅವನ ಬರ್ಡೇ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಕಮೆಂಟ್ ಮಾಡಿ ಶೇರ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ.